ನಮಸ್ಕಾರಗಳು. ವಿಧಿ ಕನ್ನಡದ ಹೊಸ ಚಾನೆಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 3 ವರ್ಷದ LLB ಕೋರ್ಸ್ನ ಮೊದಲನೇ ವರ್ಷದ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ತಿಳ್ಕೊಳ್ಳೋರಿದ್ದೀವಿ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರತಕ್ಕಂತಹ 3 ವರ್ಷದ ಕಾನೂನು ಪದವಿಯನ್ನು ಹೊಂದಿರುವಂತಹ ಎಲ್ಲ ಕಾಲೇಜುಗಳಲ್ಲಿ ಮೊದಲನೇ ವರ್ಷದ ಕಾನೂನು ಪದವಿಗೆ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ನಾವು ಅಲ್ಲಿ ಪ್ರವೇಶವನ್ನು ಪಡಿಬೇಕಾದ್ರೆ ಯಾವುದೇ ರೀತಿಯಂತಹ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಹ ಅವಶ್ಯಕತೆಗಳು ಇರುವುದಿಲ್ಲ. ನಮಗೆ ಸೂಕ್ತವಾಗಿಸುವಂತಹ ನಮಗೆ ಸಮೀಪವಾಗುವಂತಹ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಅರ್ಜಿ ಫಾರ್ಮ್ಗಳನ್ನು ತೆಗೆದುಕೊಂಡು ಅರ್ಜಿಯನ್ನು ತುಂಬಿಕೊಡಬೇಕಾಗಿರುತ್ತೆ. ಅರ್ಜಿ ಫಾರ್ಮ್ಗಳನ್ನು ಕಾಲೇಜುಗಳಲ್ಲೇ ನೀಡ್ತಾರೆ. ಅದನ್ನು 30ನೇ ತಾರೀಕಿನ ಒಳಗಾಗಿ ಕಾಲೇಜಿನಲ್ಲಿ ತುಂಬಿಕೊಡ್ಬೇಕಾಗಿರುತ್ತೆ. ಅದು ಲಾಸ್ಟ್ ಡೇಟ್ ಇರುತ್ತೆ. ಅಂತಹ ಕಾಲೇಜುಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ 3 ರೀತಿಯಲ್ಲಿ ಮೆರಿಟ್ ಲಿಸ್ಟ್ಗಳನ್ನು ಹಚ್ತಾರೆ. ಅದು ಮೊದಲೇ ಮೆರಿಟ್ ಲಿಸ್ಟ್, ಸೆಕೆಂಡ್ ಮೆರಿಟ್ ಲಿಸ್ಟ್ ಮತ್ತು ಥರ್ಡ್ ಮೆರಿಟ್ ಲಿಸ್ಟ್ ಅಂತಂದು. ಆ ಮೆರಿಟ್ ಲಿಸ್ಟ್ಗಳನ್ನು ಮಾರ್ಕ್ಸ್ ಮತ್ತು ಕೆಟಗರಿಯ ಆಧಾರದ ಮೇಲೆ ಸಿದ್ಧ ಮಾಡ್ತಾರೆ, ರೆಡಿ ಮಾಡಲಾಗುತ್ತೆ. ನಂತರ ಈ ಒಂದು ಪ್ರವೇಶಕ್ಕೆ ಬೇಕಾದಂತಹ ದಾಖಲಾತಿಗಳು ಯಾವಪ್ಪ ಅಂತಂದ್ರೆ, ಮೊದಲೇದ್ದು ನಮ್ಮದು ಡಿಗ್ರಿ ಆಗಿರಬೇಕು. ಯಾವುದೇ ರೀತಿಯಾದಂತಹ ಪದವಿಯನ್ನು ಹೊಂದಿರಬೇಕು. BA, BCom, BSc ಈ ರೀತಿಯ ಪದವಿಗೆ ಸಮಾಂತರವಾಗುವಂತಹ ಯಾವುದೇ ರೀತಿಯಾದಂತಹ ಕೋರ್ಸ್ಗಳನ್ನು ಮಾಡಿದ್ರು ಕೂಡ ಅದು ಪದವಿಗೆ ಸಮಾಂತರವಾಗಿರಬೇಕು. ಅಂದರೆ ಮಾತ್ರ ಈ ಒಂದು ಕಾನೂನು ಪ್ರವೇಶಕ್ಕೆ ಅರ್ಹರಾಗಿರ್ತಾರೆ. ಇಲ್ಲಿ ಒಂದನೇದು ಡಿಗ್ರಿ ಸರ್ಟಿಫಿಕೇಟ್, 10th ಸರ್ಟಿಫಿಕೇಟ್, 12th ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಜಾತಿ ಆದಾಯ ಪ್ರಮಾಣ ಪತ್ರ, ಫೋಟೋಸ್ ಈ ರೀತಿಯಾದಂತಹ ದಾಖಲಾತಿಗಳನ್ನು ಕಾಲೇಜಿನಲ್ಲಿ ಕೊಡೋದು ಅವಶ್ಯಕವಾಗೈತಿ. ಇದರಂತೆ ವಯೋಮಿತಿ ಏನಪ್ಪಾ ಅಂತಂದ್ರೆ, ಯಾರಾದರೂ ಕೂಡ LLBಗೆ ಅಡ್ಮಿಷನ್ ಅನ್ನು ಮಾಡಿಸಬಹುದು. ಆದರೆ ಯೂನಿವರ್ಸಿಟಿಯ ಗೈಡ್ಲೈನ್ಸ್ ಪ್ರಕಾರ 35 ವರ್ಷದ ಒಳಗಿನ ಅಂದ್ರೆ SC ST ಇದ್ರೆ 35 ವರ್ಷ, OBC ಅಥವಾ ಜನರಲ್ ಮೆರಿಟ್ನವ್ರು ಯಾರಾದರೂ ಇದ್ರೆ ಅವರು 30 ವರ್ಷ ಒಳಗಿನವರು ಮಾತ್ರ LLB ಪ್ರವೇಶವನ್ನು ಪಡೆಯಬಹುದು ಅಂತಂದು ಹೇಳಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು 2016ರಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದು, ಅದು ಈಗ ಸರ್ವೋಚ್ಚ ನ್ಯಾಯಾಲಯದ ಮುಂದಿರೋದ್ರಿಂದ ಆ ಒಂದು ನಿರ್ಣಯ ಎಲ್ಲಿವರೆಗೆ ಬರುತ್ತೋ ಅಲ್ಲಿವರೆಗೆ ಯಾರ್ಯಾರು ವಯೋಮಿತಿಯನ್ನು ಮೀರಿದಂಥವರು ಪ್ರವೇಶವನ್ನು ಪಡೀತಾರೋ ಕಾನೂನು ಪದವಿಗೆ, ಅವರಿಂದ ಒಂದು ಮುಚ್ಚಳಿಕೆಯನ್ನು ಪಡೆದು ಅಲ್ಲಿ ಅಡ್ಮಿಷನ್ ಅನ್ನು ಮಾಡಿಸ್ಕೋಬೇಕು ಅನ್ನೋದನ್ನು ಕೂಡ ವಿಶ್ವವಿದ್ಯಾಲಯ ಸೂಚನೆಯನ್ನು ಕಾಲೇಜುಗಳಿಗೆ ನೀಡಿತು. ಹೀಗಾಗಿ ನಾವು ಯಾರಾದರೂ ಕೂಡ ವಯೋಮಿತಿಯನ್ನು ಮೀರಿದ ಅಂಥವ್ರು ಅಂದ್ರೆ 35 ವರ್ಷಕ್ಕಿಂತ ಮೇಲೆ ಇದ್ದಂಥವ್ರು ಏನಾದರೂ ಇದ್ರೆ ಈ ಒಂದು ಮುಚ್ಚಳಿಕೆಯನ್ನು ಕಾಲೇಜುಗಳಲ್ಲಿ ನೀಡೋದು ಅವಶ್ಯಕವಾಗೈತಿ. ಒಟ್ಟಾರೆ ಈ ರೀತಿಯಾದಂತಹ ಮೆರಿಟ್ ಲಿಸ್ಟ್ಗಳನ್ನು ಹಚ್ಚಿದ ನಂತರ, ಮೊದಲೇ ಮೆರಿಟ್ ಲಿಸ್ಟ್ ಅನ್ನು ಹಚ್ಚಿದ ನಂತರ ಒಂದಿಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿ ಅವರಿಗೆ ಅಡ್ಮಿಷನ್ ಡೇಟ್ ಅನ್ನು ಕೊಟ್ಟಿರ್ತಾರೆ. ಆ ಡೇಟ್ ಒಳಗಾಗಿ ಅವರು ಅಡ್ಮಿಷನ್ ಅನ್ನು ಮಾಡಿಸಬೇಕು. ಅಡ್ಮಿಷನ್ ಅನ್ನು ಮಾಡಿಸದೇ ಇದ್ರೆ ವಿತ್ ಫೈನ್ ಅವರು ಅಡ್ಮಿಷನ್ ಅನ್ನು ಮಾಡಿಸಬೇಕಾಗುತ್ತೆ. ಸೆಕೆಂಡ್ ಲಿಸ್ಟ್ ಅಲ್ಲಿ ಹೆಸರು ಬಂದರೂ ಕೂಡ ಅದೇ ರೀತಿಯಾಗಿರುತ್ತೆ. ಒಟ್ಟಾರೆಯಾಗಿ 19ನೇ ತಾರೀಕು ಅಥವಾ 18ನೇ ತಾರೀಕಿನ ಒಳಗಾಗಿ ಅವರು ಅಡ್ಮಿಷನ್ ಅನ್ನು ಮಾಡಿಸಬೇಕಾಗುತ್ತೆ. 20/9/2024ರಂದು ಮೊದಲನೇ ವರ್ಷದ ವಿದ್ಯಾರ್ಥಿಗಳ ಕ್ಲಾಸಸ್ಗಳು ಪ್ರಾರಂಭ ಆಗುತ್ತವೆ. ಈ ರೀತಿಯಾದಂತಹ ಕಾನೂನಿಗೆ ಸಂಬಂಧಿಸಿದ ಮಾಹಿತಿಗಳಿಗಾಗಿ ಮತ್ತು LLBಯ ಸಬ್ಜೆಕ್ಟ್ಗಳ ಕ್ಲಾಸಸ್ಗಳಿಗಾಗಿ ವಿಧಿ ಕನ್ನಡ ಚಾನಲನ್ನು ಶೇರ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡೋಣ ಮತ್ತು ಲೈಕ್ ಮಾಡೋಣ. ನಮಸ್ಕಾರಗಳು.